ನಾಡಿನ ಜೀವನದಿ ಕಾವೇರಿ ಒಡಲು ಬೇಸಿಗೆ ಆರಂಭಕ್ಕೂ ಮುನ್ನವೇ ಬರಿದಾಗ್ತಾ ಇದೆ. ನದಿಯಲ್ಲಿ ಬರೀ ಬಂಡೆಗಳು ಮಾತ್ರ ಕಾಣಿಸ್ತಾ ಇದೆ. ದುಬಾರಿಯಲ್ಲಿ ನದಿಗಿಳಿದು ಪ್ರವಾಸಿಗರು ಆನೆ ಶಿಬಿರಕ್ಕೆ ತೆರಳುತ್ತಿದ್ದಾರೆ. ಬೇಸಿಗೆಯಲ್ಲಿ ಕಾವೇರಿಯನ್ನೇ ನಂಬಿರುವಂತಹ ಕೊಡಗಿನ ಜನರಲ್ಲಿ ಈಗ ಆತಂಕ ಕೂಡ ಶುರುವಾಗಿದೆ. ಕಾವೇರಿ ಜೀವನದಿ ಕಾವೇರಿ ಕೋಟ್ಯಾಂತರ ಜನರ ದಾಹ ನೀಗಿಸೋ ಮಹಾತಾಯಿ. ಆದ್ರೀಗ ಆ ಕಾವೇರಿ ಒಡಲೆ ಬರಿದಾಗ್ತಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕಾವೇರಿ ಖಾಲಿ ಆಗಿದೆ. ಬೇಸಿಗೆ ಆರಂಭದಲ್ಲೇ ಬರಿದಾಗ್ತಿದೆ ಕಾವೇರಿ ಒಡಲು. ನದಿಯಲ್ಲಿ ನೀರಿಲ್ಲ, ಎದುರಾಗುತ್ತಾ ಹಾಹಾಕಾರ. ಕನ್ನಡ ನಾಡಿನ ಜೀವನದಿ ಪುಣ್ಯ ನದಿ ಬೇಸಿಗೆ ಆರಂಭದಲ್ಲೇ ಬರಿದಾಗ್ತಿದೆ. ಬೇಸಿಗೆಯಲ್ಲೇ ಕುಶಾಲನಗರ ಪಿರಿಯಾಪಟ್ಟಣ ಜನರ ನೀರಿನ ದಾಹ ನೀಗಿಸುವ ಕಾವೇರಿ ಮಾರ್ಚ್ನಲ್ಲೇ ಖಾಲಿ ಆಗ್ತಿದೆ. ಕೊಡಗು ಜಿಲ್ಲೆಯಲ್ಲಿ ದಿನೇ ದಿನೇ ತಾಪಮಾನ ಏರಿಕೆಯಾಗ್ತಿದೆ. ಪರಿಣಾಮ ನದಿಗಳ ನೀರು ಕೂಡ ಬತ್ತಿ ಬರಡಾಗ್ತಿದೆ. ಕಾವೇರಿ ನದಿಯಲ್ಲಿ ಕೂಡ ನೀರು ಬರಿದಾಗ್ತಿರುವಂತದ್ದು. ನಾವೀಗ ದುಬಾರೆಯ ಕಾವೇರಿ ನದಿಯಲ್ಲಿ ಇದ್ದೇವೆ. ಈ ಕಾವೇರಿ ನದಿ ನೋಡಿ ತುಂಬಿ ಹರಿತಾ ಇರಬೇಕಾಗಿತ್ತು, ಸಂಪೂರ್ಣವಾಗಿ ಬತ್ತಿ ಬರಡಾಗ್ತಿದೆ. ಕೇವಲ ಬಂಡೆಗಳು ಮಾತ್ರ ಕಾಣ್ತಾ ಇಲ್ಲ, ಅಲ್ಲಲ್ಲಿ ಸ್ವಲ್ಪ ಗುಂಡಿಗಳ ನೀರು ಇದೆ. ಅದನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಬಂಡೆಗಳು ಕಾಣಿಸ್ತಾ ಇದೆ. ಒಂದು ಕಡೆ ಇಲ್ಲಿ ಆನೆ ಶಿಬಿರ ಇರುವಂತದ್ದು. ಆನೆ ಶಿಬಿರ ನೋಡ್ಲಿಕ್ಕೆ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಬರುವಾಗ ಅವರು ಬೋಟ್ ಮೂಲಕ ಅಲ್ಲಿಗೆ ಹೋಗ್ತಾರೆ. ಈಗ ನೀರು ಕಡಿಮೆ ಆಗಿದ್ದರಿಂದ ಬೋಟ್ ಬಳಸಲ್ಲ, ಅವರು ನದಿಗೆ ಇಳಿದು ಬರ್ತಾ ಇದ್ದಾರೆ. ದುಬಾರೆ ಆನೆ ಶಿಬಿರಕ್ಕೆ ತೆರಳಲು ಇಲ್ಲ ಬೋಟ್ ವ್ಯವಸ್ಥೆ. ಕೊಡಗು ಜಿಲ್ಲೆಯ ಜನರು ಆತಂಕದಲ್ಲಿದ್ದಾರೆ. ದುಬಾರಿಯಲ್ಲಿ ಬೋಟಿಂಗ್ ಮತ್ತು ರ್ಯಾಫ್ಟಿಂಗ್ ಕೂಡ ಸ್ಥಗಿತವಾಗಿದೆ. ಕೊಡಗಿನ ಪ್ರಮುಖ ಪ್ರವಾಸಿ ತಾಣವಾದ ದುಬಾರಿಗೆ ಬರುವ ಸಾವಿರಾರು ಪ್ರವಾಸಿಗರು ಬೋಟ್ ಮೂಲಕ ಕಾವೇರಿ ನದಿ ದಾಟಿ ಆನೆ ಶಿಬಿರಕ್ಕೆ ತೆರಳುತ್ತಾರೆ. ಆದರೆ ಕಾವೇರಿ ನದಿಯಲ್ಲೇ ನೀರು ಖಾಲಿಯಾಗಿರುವುದರಿಂದ ಪ್ರವಾಸಿಗರು ನದಿಗಿಳಿದು ದಾಟುತ್ತಿದ್ದಾರೆ. ಮುಂಚೆ ಬೋಟಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಆನೆಗಳನ್ನ ನೋಡೋದಕ್ಕೆ. ಈಗ ನೀರು ಜಾಸ್ತಿ ಇಲ್ಲದೆ ಇರೋ ಕಾರಣ ನಡ್ಕೊಂಡು ಹೋಗ್ತಾ ಇದೀವಿ. ಅದೇ ಬೇಸಿಗೆಗಾಲ ಶುರು ಹಾಕೋ ಮುಂಚೆನೆ ಹಿಂಗೆ ನೀರಿಲ್ಲ ಅಂತಂದ್ರೆ ಕುಡಿಯೋ ನೀರಿಗೆಲ್ಲ ಕಷ್ಟ ಆಗ್ಬೋದು. ನಡ್ಕೊಂಡು ಹೋಗೋದು ಇನ್ನೂ ಚೆನ್ನಾಗಿದೆ ಅನಿಸ್ತಿದೆ. ಆದ್ರೆ ನೀರ್ ಕಡಿಮೆ ಇದೆಯಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಅದೇ ಕಾವೇರಿ ನದಿ ನನಗೆ ಆಕ್ಚುಲಿ ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇತ್ತು, ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡಿದ್ವಿ. ಅದೇ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಬಂದಿದ್ವು. ಸ್ವಲ್ಪ ನೀರೆಲ್ಲ ಬಹಳ ಇತ್ತು. ಬೋಟಲ್ಲಿ ಆ ಕಡೆಯಿಂದ ಹೋಗಿ ದುಬಾರೆದು ಆನೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ವು. ಬಟ್ ಈ ಸರಿ ನೋಡುವಾಗ ಏನಿಲ್ಲ, ಎಲ್ಲ ಬತ್ತಿ ಹೋಗಿದೆ. ಇನ್ ಮತ್ತೆ ಬೇಸಿಗೆ ಎಲ್ಲ ಶುರು ಆಯ್ತು ಅಂತ ಹೇಳಿದ್ರೆ ಕುಡಿಲಿಕ್ಕೂ ನೀರು ಸಿಗ್ಲಿಕ್ಕಿಲ್ಲ ಅಂತ ಕಾಣಿಸ್ತದೆ. ಬೇಸಿಗೆ ಆರಂಭದಲ್ಲೇ ಕಾವೇರಿ ಬರಿದಾಗುತ್ತಿದ್ದಾಳೆ. ಇದೇ ರೀತಿ ತಾಪಮಾನ ಮುಂದುವರೆದರೆ ಮುಂದೆ ಪ್ರಾಣಿ ಪಕ್ಷಿಗಳಿಗೂ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಲಿದೆ. ಒಟ್ಟರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನೀರು ಕಡಿಮೆ ಆಗಿತ್ತು. ಈ ವರ್ಷ ಒಂದು ತಿಂಗಳು ಮೊದಲೇ ಮಾರ್ಚ್ ತಿಂಗಳಲ್ಲೇ ಬತ್ತಿ ಬರಡಾಗ್ತಿರುವಂತದ್ದು. ಇನ್ನು 3 ತಿಂಗಳು ಬೇಸಿಗೆ ಕಾಲ ಇದೆ. ಈ 3 ತಿಂಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಾಡಿನ ಜೀವನದಿ ಕಾವೇರಿ ಒಡಲು ಬೇಸಿಗೆ ಆರಂಭಕ್ಕೂ ಮುನ್ನವೇ ಬರಿದಾಗ್ತಾ ಇದೆ. ನದಿಯಲ್ಲಿ ಬರೀ ಬಂಡೆಗಳು ಮಾತ್ರ ಕಾಣಿಸ್ತಾ ಇದೆ. ದುಬಾರಿಯಲ್ಲಿ ನದಿಗಿಳಿದು ಪ್ರವಾಸಿಗರು ಆನೆ ಶಿಬಿರಕ್ಕೆ ತೆರಳುತ್ತಿದ್ದಾರೆ. ಬೇಸಿಗೆಯಲ್ಲಿ ಕಾವೇರಿಯನ್ನೇ ನಂಬಿರುವಂತಹ ಕೊಡಗಿನ ಜನರಲ್ಲಿ ಈಗ ಆತಂಕ ಕೂಡ ಶುರುವಾಗಿದೆ. ಕಾವೇರಿ ಜೀವನದಿ ಕಾವೇರಿ ಕೋಟ್ಯಾಂತರ ಜನರ ದಾಹ ನೀಗಿಸೋ ಮಹಾತಾಯಿ. ಆದ್ರೀಗ ಆ ಕಾವೇರಿ ಒಡಲೆ ಬರಿದಾಗ್ತಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕಾವೇರಿ ಖಾಲಿ ಆಗಿದೆ. ಬೇಸಿಗೆ ಆರಂಭದಲ್ಲೇ ಬರಿದಾಗ್ತಿದೆ ಕಾವೇರಿ ಒಡಲು. ನದಿಯಲ್ಲಿ ನೀರಿಲ್ಲ, ಎದುರಾಗುತ್ತಾ ಹಾಹಾಕಾರ. ಕನ್ನಡ ನಾಡಿನ ಜೀವನದಿ ಪುಣ್ಯ ನದಿ ಬೇಸಿಗೆ ಆರಂಭದಲ್ಲೇ ಬರಿದಾಗ್ತಿದೆ. ಬೇಸಿಗೆಯಲ್ಲೇ ಕುಶಾಲನಗರ ಪಿರಿಯಾಪಟ್ಟಣ ಜನರ ನೀರಿನ ದಾಹ ನೀಗಿಸುವ ಕಾವೇರಿ ಮಾರ್ಚ್ನಲ್ಲೇ ಖಾಲಿ ಆಗ್ತಿದೆ. ಕೊಡಗು ಜಿಲ್ಲೆಯಲ್ಲಿ ದಿನೇ ದಿನೇ ತಾಪಮಾನ ಏರಿಕೆಯಾಗ್ತಿದೆ. ಪರಿಣಾಮ ನದಿಗಳ ನೀರು ಕೂಡ ಬತ್ತಿ ಬರಡಾಗ್ತಿದೆ. ಕಾವೇರಿ ನದಿಯಲ್ಲಿ ಕೂಡ ನೀರು ಬರಿದಾಗ್ತಿರುವಂತದ್ದು. ನಾವೀಗ ದುಬಾರೆಯ ಕಾವೇರಿ ನದಿಯಲ್ಲಿ ಇದ್ದೇವೆ. ಈ ಕಾವೇರಿ ನದಿ ನೋಡಿ ತುಂಬಿ ಹರಿತಾ ಇರಬೇಕಾಗಿತ್ತು, ಸಂಪೂರ್ಣವಾಗಿ ಬತ್ತಿ ಬರಡಾಗ್ತಿದೆ. ಕೇವಲ ಬಂಡೆಗಳು ಮಾತ್ರ ಕಾಣ್ತಾ ಇಲ್ಲ, ಅಲ್ಲಲ್ಲಿ ಸ್ವಲ್ಪ ಗುಂಡಿಗಳ ನೀರು ಇದೆ. ಅದನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಬಂಡೆಗಳು ಕಾಣಿಸ್ತಾ ಇದೆ. ಒಂದು ಕಡೆ ಇಲ್ಲಿ ಆನೆ ಶಿಬಿರ ಇರುವಂತದ್ದು. ಆನೆ ಶಿಬಿರ ನೋಡ್ಲಿಕ್ಕೆ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಬರುವಾಗ ಅವರು ಬೋಟ್ ಮೂಲಕ ಅಲ್ಲಿಗೆ ಹೋಗ್ತಾರೆ. ಈಗ ನೀರು ಕಡಿಮೆ ಆಗಿದ್ದರಿಂದ ಬೋಟ್ ಬಳಸಲ್ಲ, ಅವರು ನದಿಗೆ ಇಳಿದು ಬರ್ತಾ ಇದ್ದಾರೆ. ದುಬಾರೆ ಆನೆ ಶಿಬಿರಕ್ಕೆ ತೆರಳಲು ಇಲ್ಲ ಬೋಟ್ ವ್ಯವಸ್ಥೆ.
ಕೊಡಗು ಜಿಲ್ಲೆಯ ಜನರು ಆತಂಕದಲ್ಲಿದ್ದಾರೆ. ದುಬಾರಿಯಲ್ಲಿ ಬೋಟಿಂಗ್ ಮತ್ತು ರ್ಯಾಫ್ಟಿಂಗ್ ಕೂಡ ಸ್ಥಗಿತವಾಗಿದೆ. ಕೊಡಗಿನ ಪ್ರಮುಖ ಪ್ರವಾಸಿ ತಾಣವಾದ ದುಬಾರಿಗೆ ಬರುವ ಸಾವಿರಾರು ಪ್ರವಾಸಿಗರು ಬೋಟ್ ಮೂಲಕ ಕಾವೇರಿ ನದಿ ದಾಟಿ ಆನೆ ಶಿಬಿರಕ್ಕೆ ತೆರಳುತ್ತಾರೆ. ಆದರೆ ಕಾವೇರಿ ನದಿಯಲ್ಲೇ ನೀರು ಖಾಲಿಯಾಗಿರುವುದರಿಂದ ಪ್ರವಾಸಿಗರು ನದಿಗಿಳಿದು ದಾಟುತ್ತಿದ್ದಾರೆ. ಮುಂಚೆ ಬೋಟಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಆನೆಗಳನ್ನ ನೋಡೋದಕ್ಕೆ. ಈಗ ನೀರು ಜಾಸ್ತಿ ಇಲ್ಲದೆ ಇರೋ ಕಾರಣ ನಡ್ಕೊಂಡು ಹೋಗ್ತಾ ಇದೀವಿ. ಅದೇ ಬೇಸಿಗೆಗಾಲ ಶುರು ಹಾಕೋ ಮುಂಚೆನೆ ಹಿಂಗೆ ನೀರಿಲ್ಲ ಅಂತಂದ್ರೆ ಕುಡಿಯೋ ನೀರಿಗೆಲ್ಲ ಕಷ್ಟ ಆಗ್ಬೋದು. ನಡ್ಕೊಂಡು ಹೋಗೋದು ಇನ್ನೂ ಚೆನ್ನಾಗಿದೆ ಅನಿಸ್ತಿದೆ. ಆದ್ರೆ ನೀರ್ ಕಡಿಮೆ ಇದೆಯಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಅದೇ ಕಾವೇರಿ ನದಿ ನನಗೆ ಆಕ್ಚುಲಿ ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇತ್ತು, ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡಿದ್ವಿ. ಅದೇ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಬಂದಿದ್ವು. ಸ್ವಲ್ಪ ನೀರೆಲ್ಲ ಬಹಳ ಇತ್ತು. ಬೋಟಲ್ಲಿ ಆ ಕಡೆಯಿಂದ ಹೋಗಿ ದುಬಾರೆದು ಆನೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ವು. ಬಟ್ ಈ ಸರಿ ನೋಡುವಾಗ ಏನಿಲ್ಲ, ಎಲ್ಲ ಬತ್ತಿ ಹೋಗಿದೆ. ಇನ್ ಮತ್ತೆ ಬೇಸಿಗೆ ಎಲ್ಲ ಶುರು ಆಯ್ತು ಅಂತ ಹೇಳಿದ್ರೆ ಕುಡಿಲಿಕ್ಕೂ ನೀರು ಸಿಗ್ಲಿಕ್ಕಿಲ್ಲ ಅಂತ ಕಾಣಿಸ್ತದೆ. ಬೇಸಿಗೆ ಆರಂಭದಲ್ಲೇ ಕಾವೇರಿ ಬರಿದಾಗುತ್ತಿದ್ದಾಳೆ. ಇದೇ ರೀತಿ ತಾಪಮಾನ ಮುಂದುವರೆದರೆ ಮುಂದೆ ಪ್ರಾಣಿ ಪಕ್ಷಿಗಳಿಗೂ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಲಿದೆ. ಒಟ್ಟರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನೀರು ಕಡಿಮೆ ಆಗಿತ್ತು. ಈ ವರ್ಷ ಒಂದು ತಿಂಗಳು ಮೊದಲೇ ಮಾರ್ಚ್ ತಿಂಗಳಲ್ಲೇ ಬತ್ತಿ ಬರಡಾಗ್ತಿರುವಂತದ್ದು. ಇನ್ನು 3 ತಿಂಗಳು ಬೇಸಿಗೆ ಕಾಲ ಇದೆ. ಈ 3 ತಿಂಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಾಡಿನ ಜೀವನದಿ ಕಾವೇರಿ ಒಡಲು ಬೇಸಿಗೆ ಆರಂಭಕ್ಕೂ ಮುನ್ನವೇ ಬರಿದಾಗ್ತಾ ಇದೆ. ನದಿಯಲ್ಲಿ ಬರೀ ಬಂಡೆಗಳು ಮಾತ್ರ ಕಾಣಿಸ್ತಾ ಇದೆ. ದುಬಾರಿಯಲ್ಲಿ ನದಿಗಿಳಿದು ಪ್ರವಾಸಿಗರು ಆನೆ ಶಿಬಿರಕ್ಕೆ ತೆರಳುತ್ತಿದ್ದಾರೆ. ಬೇಸಿಗೆಯಲ್ಲಿ ಕಾವೇರಿಯನ್ನೇ ನಂಬಿರುವಂತಹ ಕೊಡಗಿನ ಜನರಲ್ಲಿ ಈಗ ಆತಂಕ ಕೂಡ ಶುರುವಾಗಿದೆ. ಕಾವೇರಿ ಜೀವನದಿ ಕಾವೇರಿ ಕೋಟ್ಯಾಂತರ ಜನರ ದಾಹ ನೀಗಿಸೋ ಮಹಾತಾಯಿ. ಆದ್ರೀಗ ಆ ಕಾವೇರಿ ಒಡಲೆ ಬರಿದಾಗ್ತಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕಾವೇರಿ ಖಾಲಿಯಾಗಿದೆ. ಬೇಸಿಗೆ ಆರಂಭದಲ್ಲೇ ಬರಿದಾಗ್ತಿದೆ ಕಾವೇರಿ ಒಡಲು. ನದಿಯಲ್ಲಿ ನೀರಿಲ್ಲ, ಎದುರಾಗುತ್ತಾ ಹಾಹಾಕಾರ. ಕನ್ನಡ ನಾಡಿನ ಜೀವನದಿ ಪುಣ್ಯ ನದಿ ಬೇಸಿಗೆ ಆರಂಭದಲ್ಲೇ ಬರಿದಾಗ್ತಿದೆ. ಬೇಸಿಗೆಯಲ್ಲೇ ಕುಶಾಲನಗರ ಪಿರಿಯಾಪಟ್ಟಣ ಜನರ ನೀರಿನ ದಾಹ ನೀಗಿಸುವ ಕಾವೇರಿ ಮಾರ್ಚ್ನಲ್ಲೇ ಖಾಲಿಯಾಗ್ತಿದೆ. ಕೊಡಗು ಜಿಲ್ಲೆಯಲ್ಲಿ ದಿನೇ ತಾಪಮಾನ ಏರಿಕೆಯಾಗ್ತಿದೆ. ಪರಿಣಾಮ ನದಿಗಳ ನೀರು ಕೂಡ ಬತ್ತಿ ಬರಡಾಗ್ತಿದೆ. ಕಾವೇರಿ ನದಿಯಲ್ಲಿ ಕೂಡ ನೀರು ಬರಿದಾಗ್ತಿರುವಂತದ್ದು. ನಾವೀಗ ದುಬಾರೆಯ ಕಾವೇರಿ ನದಿಯಲ್ಲಿ ಇದ್ದೇವೆ. ಈ ಕಾವೇರಿ ನದಿ ನೋಡಿ ತುಂಬಿ ಹರಿತಾ ಇರಬೇಕಾಗಿತ್ತು, ಸಂಪೂರ್ಣವಾಗಿ ಬತ್ತಿ ಬರಡಾಗ್ತಿದೆ. ಕೇವಲ ಬಂಡೆಗಳು ಮಾತ್ರ ಕಾಣ್ತಾ ಇಲ್ಲ, ಅಲ್ಲಲ್ಲಿ ಸ್ವಲ್ಪ ಗುಂಡಿಗಳ ನೀರು ಇದೆ. ಅದನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಬಂಡೆಗಳು ಕಾಣಿಸ್ತಾ ಇದೆ. ಒಂದು ಕಡೆ ಇಲ್ಲಿ ಆನೆ ಶಿಬಿರ ಇರುವಂತದ್ದು. ಆನೆ ಶಿಬಿರ ನೋಡ್ಲಿಕ್ಕೆ ಸಾವಿರಾರು ಪ್ರವಾಸಿಗರು ಇಲ್ಲಿ ಬರ್ತಾರೆ. ಬರುವಾಗ ಅವರು ಬೋಟ್ ಮೂಲಕ ಅಲ್ಲಿ ಹೋಗ್ತಾರೆ. ಈಗ ನೀರು ಕಡಿಮೆ ಆಗಿದ್ದರಿಂದ ಬೋಟ್ ಬಳಸಲ್ಲ, ಅವರು ನದಿಗೆ ಇಳಿದು ಬರ್ತಾ ಇದ್ದಾರೆ. ದುಬಾರೆ ಆನೆ ಶಿಬಿರಕ್ಕೆ ತೆರಳಲು ಇಲ್ಲ ಬೋಟ್ ವ್ಯವಸ್ಥೆ. ಕೊಡಗು ಜಿಲ್ಲೆಯ ಜನರು ಆತಂಕದಲ್ಲಿದ್ದಾರೆ. ದುಬಾರಿಯಲ್ಲಿ ಬೋಟಿಂಗ್ ಮತ್ತು ರ್ಯಾಫ್ಟಿಂಗ್ ಕೂಡ ಸ್ಥಗಿತವಾಗಿದೆ. ಕೊಡಗಿನ ಪ್ರಮುಖ ಪ್ರವಾಸಿ ತಾಣವಾದ ದುಬಾರಿಗೆ ಬರುವ ಸಾವಿರಾರು ಪ್ರವಾಸಿಗರು ಬೋಟ್ ಮೂಲಕ ಕಾವೇರಿ ನದಿ ದಾಟಿ ಆನೆ ಶಿಬಿರಕ್ಕೆ ತೆರಳುತ್ತಾರೆ. ಆದರೆ ಕಾವೇರಿ ನದಿಯಲ್ಲೇ ನೀರು ಖಾಲಿಯಾಗಿರುವುದರಿಂದ ಪ್ರವಾಸಿಗರು ನದಿಗಿಳಿದು ದಾಟುತ್ತಿದ್ದಾರೆ. ಮುಂಚೆ ಬೋಟಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಆನೆಗಳನ್ನ ನೋಡೋದಕ್ಕೆ. ಈಗ ನೀರು ಜಾಸ್ತಿ ಇಲ್ಲದೆ ಇರೋ ಕಾರಣ ನಡ್ಕೊಂಡು ಹೋಗ್ತಾ ಇದೀವಿ. ಅದೇ ಬೇಸಿಗೆಗಾಲ ಶುರು ಹಾಕೋ ಮುಂಚೆನೆ ಹಿಂಗೆ ನೀರಿಲ್ಲ ಅಂತಂದ್ರೆ ಕುಡಿಯೋ ನೀರಿಗೆಲ್ಲ ಕಷ್ಟ ಆಗ್ಬೋದು. ನಡ್ಕೊಂಡು ಹೋಗೋದು ಇನ್ನೂ ಚೆನ್ನಾಗಿದೆ ಅನಿಸ್ತಿದೆ. ಆದ್ರೆ ನೀರ್ ಕಡಿಮೆ ಇದೆಯಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಅದೇ ಕಾವೇರಿ ನದಿ ನನಗೆ ಆಕ್ಚುಲಿ ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇತ್ತು, ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡಿದ್ವಿ. ಅದೇ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಬಂದಿದ್ವು. ಸ್ವಲ್ಪ ನೀರೆಲ್ಲ ಬಹಳ ಇತ್ತು. ಬೋಟಲ್ಲಿ ಆ ಕಡೆಯಿಂದ ಹೋಗಿ ದುಬಾರೆದು ಆನೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ವು. ಬಟ್ ಈ ಸರಿ ನೋಡುವಾಗ ಏನಿಲ್ಲ, ಎಲ್ಲ ಬತ್ತಿ ಹೋಗಿದೆ. ಇನ್ ಮತ್ತೆ ಬೇಸಿಗೆ ಎಲ್ಲ ಶುರು ಆಯ್ತು ಅಂತ ಹೇಳಿದ್ರೆ ಕುಡಿಲಿಕ್ಕೂ ನೀರು ಸಿಗ್ಲಿಕ್ಕಿಲ್ಲ ಅಂತ ಕಾಣಿಸ್ತದೆ. ಬೇಸಿಗೆ ಆರಂಭದಲ್ಲೇ ಕಾವೇರಿ ಬರಿದಾಗುತ್ತಿದ್ದಾಳೆ. ಇದೇ ರೀತಿ ತಾಪಮಾನ ಮುಂದುವರೆದರೆ ಮುಂದೆ ಪ್ರಾಣಿ ಪಕ್ಷಿಗಳಿಗೂ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಲಿದೆ. ಒಟ್ಟರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನೀರು ಕಡಿಮೆ ಆಗಿತ್ತು. ಈ ವರ್ಷ ಒಂದು ತಿಂಗಳು ಮೊದಲೇ ಮಾರ್ಚ್ ತಿಂಗಳಲ್ಲೇ ಬತ್ತಿ ಬರಡಾಗ್ತಿರುವಂತದ್ದು. ಇನ್ನು 3 ತಿಂಗಳು ಬೇಸಿಗೆ ಕಾಲ ಇದೆ. ಈ 3 ತಿಂಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಾಡಿನ ಜೀವನದಿ ಕಾವೇರಿ ಒಡಲು ಬೇಸಿಗೆ ಆರಂಭಕ್ಕೂ ಮುನ್ನವೇ ಬರಿದಾಗ್ತಾ ಇದೆ. ನದಿಯಲ್ಲಿ ಬರೀ ಬಂಡೆಗಳು ಮಾತ್ರ ಕಾಣಿಸ್ತಾ ಇದೆ. ದುಬಾರಿಯಲ್ಲಿ ನದಿಗಿಳಿದು ಪ್ರವಾಸಿಗರು ಆನೆ ಶಿಬಿರಕ್ಕೆ ತೆರಳುತ್ತಿದ್ದಾರೆ. ಬೇಸಿಗೆಯಲ್ಲಿ ಕಾವೇರಿಯನ್ನೇ ನಂಬಿರುವಂತಹ ಕೊಡಗಿನ ಜನರಲ್ಲಿ ಈಗ ಆತಂಕ ಕೂಡ ಶುರುವಾಗಿದೆ.
ಕಾವೇರಿ ಜೀವನದಿ ಕಾವೇರಿ ಕೋಟ್ಯಾಂತರ ಜನರ ದಾಹ ನೀಗಿಸೋ ಮಹಾತಾಯಿ. ಆದ್ರೀಗ ಆ ಕಾವೇರಿ ಒಡಲೆ ಬರಿದಾಗ್ತಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕಾವೇರಿ ಖಾಲಿ ಖಾಲಿ ಆಗಿದೆ. ಬೇಸಿಗೆ ಆರಂಭದಲ್ಲೇ ಬರಿದಾಗ್ತಿದೆ ಕಾವೇರಿ ಒಡಲು. ನದಿಯಲ್ಲಿ ನೀರಿಲ್ಲ, ಎದುರಾಗುತ್ತಾ ಹಾಹಾಕಾರ. ಕನ್ನಡ ನಾಡಿನ ಜೀವನದಿ ಪುಣ್ಯ ನದಿ ಬೇಸಿಗೆ ಆರಂಭದಲ್ಲೇ ಬರಿದಾಗ್ತಿದೆ. ಎಸ್, ಬೇಸಿಗೆಯಲ್ಲೇ ಕುಶಾಲನಗರ ಪಿರಿಯಾಪಟ್ಟಣ ಜನರ ನೀರಿನ ದಾಹ ನೀಗಿಸುವ ಕಾವೇರಿ ಮಾರ್ಚ್ನಲ್ಲೇ ಖಾಲಿ ಖಾಲಿ ಆಗ್ತಿದೆ. ಕೊಡಗು ಜಿಲ್ಲೆಯಲ್ಲಿ ದಿನೇ ದಿನೇ ತಾಪಮಾನ ಏರಿಕೆ ಆಗ್ತಿದೆ. ಪರಿಣಾಮ ನದಿಗಳ ನೀರು ಕೂಡ ಬತ್ತಿ ಬರಡಾಗ್ತಿದೆ. ಕಾವೇರಿ ನದಿಯಲ್ಲಿ ಕೂಡ ನೀರು ಬರಿದಾಗ್ತಿರುವಂತದ್ದು. ನಾವೀಗ ದುಬಾರೆಯ ಕಾವೇರಿ ನದಿಯಲ್ಲಿ ಇದ್ದೇವೆ. ಈ ಕಾವೇರಿ ನದಿ ನೋಡಿ ತುಂಬಿ ಹರಿತಾ ಇರಬೇಕಾಗಿತ್ತು, ಸಂಪೂರ್ಣವಾಗಿ ಬತ್ತಿ ಬರಡಾಗ್ತಿದೆ. ಕೇವಲ ಬಂಡೆಗಳು ಮಾತ್ರ ಕಾಣ್ತಾ ಇಲ್ಲ, ಅಲ್ಲಲ್ಲಿ ಸ್ವಲ್ಪ ಗುಂಡಿಗಳ ನೀರು ಇದೆ. ಅದನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಬಂಡೆಗಳು ಕಾಣಿಸ್ತಾ ಇದೆ. ಒಂದು ಕಡೆ ಇಲ್ಲಿ ಆನೆ ಶಿಬಿರ ಇರುವಂತದ್ದು. ಆನೆ ಶಿಬಿರ ನೋಡ್ಲಿಕ್ಕೆ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಬರುವಾಗ ಅವರು ಬೋಟ್ ಮೂಲಕ ಅಲ್ಲಿಗೆ ಹೋಗ್ತಾರೆ. ಈಗ ನೀರು ಕಡಿಮೆ ಆಗಿದ್ದರಿಂದ ಬೋಟ್ ಬಳಸಲ್ಲ, ಅವರು ನದಿಗೆ ಇಳಿದು ಬರ್ತಾ ಇದ್ದಾರೆ. ದುಬಾರೆ ಆನೆ ಶಿಬಿರಕ್ಕೆ ತೆರಳಲು ಇಲ್ಲ ಬೋಟ್ ವ್ಯವಸ್ಥೆ. ಕೊಡಗು ಜಿಲ್ಲೆಯ ಜನರು ಆತಂಕದಲ್ಲಿದ್ದಾರೆ. ದುಬಾರಿಯಲ್ಲಿ ಬೋಟಿಂಗ್ ಮತ್ತು ರ್ಯಾಫ್ಟಿಂಗ್ ಕೂಡ ಸ್ಥಗಿತವಾಗಿದೆ. ಕೊಡಗಿನ ಪ್ರಮುಖ ಪ್ರವಾಸಿ ತಾಣವಾದ ದುಬಾರಿಗೆ ಬರುವ ಸಾವಿರಾರು ಪ್ರವಾಸಿಗರು ಬೋಟ್ ಮೂಲಕ ಕಾವೇರಿ ನದಿ ದಾಟಿ ಆನೆ ಶಿಬಿರಕ್ಕೆ ತೆರಳುತ್ತಾರೆ. ಆದರೆ ಕಾವೇರಿ ನದಿಯಲ್ಲೇ ನೀರು ಖಾಲಿಯಾಗಿರುವುದರಿಂದ ಪ್ರವಾಸಿಗರು ನದಿಗಿಳಿದು ದಾಟುತ್ತಿದ್ದಾರೆ. ಮುಂಚೆ ಬೋಟಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಆನೆಗಳನ್ನ ನೋಡೋದಕ್ಕೆ. ಈಗ ನೀರಿಲ್ಲ, ನೀರು ಜಾಸ್ತಿ ಇಲ್ಲದೆ ಇರೋ ಕಾರಣ ನಡ್ಕೊಂಡು ಹೋಗ್ತಾ ಇದೀವಿ. ಅದೇ ಬೇಸಿಗೆಗಾಲ ಶುರು ಹಾಕೋ ಮುಂಚೆನೆ ಹಿಂಗೆ ನೀರಿಲ್ಲ ಅಂತಂದ್ರೆ ಕುಡಿಯೋ ನೀರಿಗೆಲ್ಲ ಕಷ್ಟ ಆಗ್ಬೋದು. ನಡ್ಕೊಂಡು ಹೋಗೋದು ಇನ್ನೂ ಚೆನ್ನಾಗಿದೆ ಅನಿಸ್ತಿದೆ, ಆದ್ರೆ ನೀರ್ ಕಡಿಮೆ ಇದೆಯಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಅದೇ ಕಾವೇರಿ ನದಿ ನನಗೆ ಆಕ್ಚುಲಿ ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇತ್ತು, ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡಿದ್ವಿ. ಅದೇ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಬಂದಿದ್ವು. ಸ್ವಲ್ಪ ನೀರೆಲ್ಲ ಬಹಳ ಇತ್ತು. ಬೋಟಲ್ಲಿ ಆ ಕಡೆಯಿಂದ ಹೋಗಿ ದುಬಾರೆದು ಆನೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ವು. ಬಟ್ ಈ ಸರಿ ನೋಡುವಾಗ ಏನಿಲ್ಲ, ಎಲ್ಲ ಬತ್ತಿ ಹೋಗಿದೆ. ಇನ್ ಮತ್ತೆ ಬೇಸಿಗೆ ಎಲ್ಲ ಶುರು ಆಯ್ತು ಅಂತ ಹೇಳಿದ್ರೆ ಕುಡಿಲಿಕ್ಕೂ ನೀರು ಸಿಗ್ಲಿಕ್ಕಿಲ್ಲ ಅಂತ ಕಾಣಿಸ್ತದೆ. ಬೇಸಿಗೆ ಆರಂಭದಲ್ಲೇ ಕಾವೇರಿ ಬರಿದಾಗುತ್ತಿದ್ದಾಳೆ. ಇದೇ ರೀತಿ ತಾಪಮಾನ ಮುಂದುವರೆದರೆ ಮುಂದೆ ಪ್ರಾಣಿ ಪಕ್ಷಿಗಳಿಗೂ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಲಿದೆ. ಒಟ್ಟರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನೀರು ಕಡಿಮೆ ಆಗಿತ್ತು. ಈ ವರ್ಷ ಒಂದು ತಿಂಗಳು ಮೊದಲೇ ಮಾರ್ಚ್ ತಿಂಗಳಲ್ಲೇ ಬತ್ತಿ ಬರಡಾಗ್ತಿರುವಂತದ್ದು. ಇನ್ನು 3 ತಿಂಗಳು ಬೇಸಿಗೆ ಕಾಲ ಇದೆ. ಈ 3 ತಿಂಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗುವ ಸಾಧ್ಯತೆ ಕಂಡುಬರ್ತಾ ಇದೆ. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಾಡಿನ ಜೀವನದಿ ಕಾವೇರಿ ಒಡಲು ಬೇಸಿಗೆ ಆರಂಭಕ್ಕೂ ಮುನ್ನವೇ ಬರಿದಾಗ್ತಾ ಇದೆ. ನದಿಯಲ್ಲಿ ಬರೀ ಬಂಡೆಗಳು ಮಾತ್ರ ಕಾಣಿಸ್ತಾ ಇದೆ. ದುಬಾರಿಯಲ್ಲಿ ನದಿಗಿಳಿದು ಪ್ರವಾಸಿಗರು ಆನೆ ಶಿಬಿರಕ್ಕೆ ತೆರಳುತ್ತಿದ್ದಾರೆ. ಬೇಸಿಗೆಯಲ್ಲಿ ಕಾವೇರಿಯನ್ನೇ ನಂಬಿರುವಂತಹ ಕೊಡಗಿನ ಜನರಲ್ಲಿ ಈಗ ಆತಂಕ ಕೂಡ ಶುರುವಾಗಿದೆ. ಕಾವೇರಿ ಜೀವನದಿ ಕಾವೇರಿ ಕೋಟ್ಯಾಂತರ ಜನರ ದಾಹ ನೀಗಿಸೋ ಮಹಾತಾಯಿ. ಆದ್ರೀಗ ಆ ಕಾವೇರಿ ಒಡಲೆ ಬರಿದಾಗ್ತಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕಾವೇರಿ ಖಾಲಿ ಖಾಲಿ ಆಗಿದೆ. ಬೇಸಿಗೆ ಆರಂಭದಲ್ಲೇ ಬರಿದಾಗ್ತಿದೆ ಕಾವೇರಿ ಒಡಲು. ನದಿಯಲ್ಲಿ ನೀರಿಲ್ಲ, ಎದುರಾಗುತ್ತಾ ಹಾಹಾಕಾರ. ಕನ್ನಡ ನಾಡಿನ ಜೀವನದಿ ಪುಣ್ಯ ನದಿ ಬೇಸಿಗೆ